ರೈತರಿಗೆ ಧ್ವನಿಯಾಗಿ ಮತ್ತ ರೈತರ ಹೋರಾಟಕ್ಕೆ ಬೆಂಬಲ ನೀಡಿ ರೈತರನ್ನ ಸಹಕರಿಸಕ ನಾವು ರಮೇಶ್ ಅಣ್ಣ ಬರ್ಧನವರ ಶಾಲೆಯಿಂದ ಬಂದೀವಿ, ಶಿರೋಳಿಂದ ಬಂದೀವಿ ನಾವು. ರೈತರು ಬೆಳೆಗೋಸ್ಕರ ಹಗಲನ್ಲಾರ್ದ ರಾತ್ರಿಲಾರ್ದ ದುಡು ಸಾಯ್ತಾರ. ಆದ್ರೆ ಈ ಕಾರ್ಖಾನೆಯವ್ರು ಏನ್ ಮಾಡ್ತಾರು, ಅವ್ರ ಪರಿಶ್ರಮ ಸರಿಯಾದ ಬೆಲೆನೇ ಕೊಡಕ್ ತಯಾರಿಲ್ಲ. ಸರ್ಕಾರ ಮತ್ತು ರಾಜಕಾರಣಿಗಳು ಎಲ್ರು ನಮ್ ರೈತರು ಬೆಳೆದಂತಹ ಅನ್ನ ತಿಂತಾರ, ಅನ್ನ ತಿಂದ ಐಷಾರಾಮಿ ಜೀವನ ಮಾಡ್ಕೊತ ಆರಾಮ್ ಇರ್ತಾರ. ಅವ್ರ ಅಲ್ಲಿ ಎಸಿ ರೂಮ್ ಒಳಗ್ ಏನ್ ಹೇಳ್ತಾರೋ, ನಾವ್ ರೈತರ ಕಷ್ಟ ಅರ್ಥ ಮಾಡ್ಕೋತೀವಿ, ನಾವ್ ರೈತರ ಕಷ್ಟ ಅರ್ಥ ಮಾಡ್ಕೋತೀವಿ. ರೈತರ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ. ರೈತರ ಕಷ್ಟ ಅರ್ಥ ಮಾಡ್ಕೊಂಡು ಪಾಪ ರೈತರು 3500 ಮಾಡೋದ್ ಯಾರ ಅಂದ್ರನ 3300 ಅನ್ನಕತ್ತಾರ. ಇಲ್ಲ ನಮ್ಗೆ 3500 ಬೇಕು ಅಂತ ಕಬ್ಬಿಗೆ. ಮತ್ತು ರೈತರು ಹನಿ ಬಾರ್ ಪ್ರೀತಿ ಕೆಲಸ ಮಾಡಿರ್ತಾರ. 1 ಎಕರೆ ಕಬ್ಬು ಬೆಳಿಬೇಕಾದ್ರೆ ರೈತರು ಹಣ ಇರಲಿಲ್ಲ ಅಂದ್ರೂ ಸಾಲ ಮಾಡ್ತಾರ. ಸಾಲ ಮಾಡಿ ಕಬ್ಬು ಬೆಳೆದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ ಏನ್ ಉಳಿಯಂಗಿಲ್ಲ. ಅವ್ರ ಮನಿ ಸಂತಿ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಒದ್ದಾಡ್ತಿರ್ತಾರ. ನಾವ್ ರೈತರಿಗೆ ಏನ್ ಬಾಳ್ ಕೇಳಾಕತ್ತಿಲ್ಲ. ಅವ್ರನ್ನ ಬರೇ 1 ಟನ್ ಕಬ್ಬಿಗೆ 3500 ಕೊಡಕ್ ಅಷ್ಟೇ ಕೇಳಾಕತ್ತೀವ. 1 ಕೆಜಿ ಸಕ್ರಿಗೆ 42 ರೂಪಾಯಿ ತಗೋತಾರ. 1 ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಕ್ ಆಳಾಕ್ ಹತ್ತಾರ. ರೈತರು ಸಮಾಧಾನದಿಂದ ಇರ್ತಾರ, ಆದ್ರ ರೈತರ ತಾಳ್ಮೆನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ. ರೈತರ ರೊಚ್ಚಿಗೆ ಅಂದ್ರೆ ಬಾಳ್ ಕೆಟ್ಟ ಪರಿಸ್ಥಿತಿ ಹೇಳ್ತನು. ಮತ್ತ ರೈತರಿಗೆ ಸಮಾಧಾನದಿಂದ ಇರುವುದು ಗೊತ್ತೈತ್ಯ. ರೈತರು ಒಂದ್ ವೇಳೆ ರೊಚ್ಚಿಗೆ ಇದ್ರ ವೀರಭದ್ರನ ರೂಪ ತಾಳೋದು ರೈತರಿಗೆ ಗೊತ್ತೈತೆ. ರೈತರಿಗೆ 1 ಟನ್ ಕಬ್ಬಿಗೆ 3500 ಕೊಡಬೇಕಾ? ಕೊಡ್ಲಿಲ್ಲ ಅಂದ್ರ ಹೋರಾಟ ನಿಂದ್ರಿಸಂಗೇ ಇಲ್ಲ. ರೈತರು ಏನ್ ಮಾಡ್ತಾರ, ಹನಿ ಬಾರ್ ಶೀಟಿ ಕಬ್ಬು ಬೆಳೆ ಬೆಳೆದಿರ್ತಾರ. ಅದನ್ನ ಸರಿಯಾದ ಬೆಲೆ, ನ್ಯಾಯವಾದ ಬೆಲೆ ಕೊಡಾಕ ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ? ಅಂತ ಸಮಸ್ಯೆ ಅವ್ರಿಗೆ ಕೇಳುವಂತ ಸಮಸ್ಯೆ ಏನಾಗೈತಿ? ರಾಜಕಾರಣಿಗಳು ಒಂದ್ ದಿನಾನು ಬೇಡ, ಬರೀ ಒಂದ್ ತಾಸ್ ನಮ್ ಜೊತೆ ಕೆಲಸ ಮಾಡಿ ನೋಡು ರೈತರ ಜೊತೆ. ಬರೀ ಅಲ್ಲಿ ಎಸಿ ರೂಮ್ ಒಳಗ್ ಕೂತು ಇದನ್ನ ಹೇಳೋದ್ಕಿತ್ತು ನಮ್ ಜೊತೆ ಒಂದ್ ತಾಸ್ ಬಂದು ಇಲ್ಲಿ ಕೆಲಸ ಮಾಡ್ಲಿ. ಅವ್ರು ಹೇಳ್ತನ್ನ ರೈತರ ಬೆಲೆನೂ ಗೊತ್ತಾಗತಿ, ರೈತರ ಕಷ್ಟನೂ ಗೊತ್ತಾಗತಿ, ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ, ರೈತರ ಸಂಕಟನೂ ಗೊತ್ತಾಗತಿ. ಅವರಿಗೆ ಉರಿಯೋ ಬಿಸ್ಲಾಗ್ ನಿಂತ್ಕೊಂಡ ಕೈಯಾಗ ಸನಕಿ ಹಿಡ್ಕೊಂಡ ಸನಕಿ ಹೆಗಲ್ ಮೇಲೆ ಹಾಕೊಂಡ ಬೆವ್ರ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ. ಅಂತ ರೈತರಿಗೆ ಕಾರ್ಖಾನೆಯವರಾಗ್ಲಿ, ಸರ್ಕಾರದವರಾಗ್ಲಿ, ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕ. ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತ್ತಿಲ್ಲ. ಅವ್ರ ಆಸ್ತಿ ಎಲ್ಲ ನಮ್ ಹೆಸರು ಬರೆಯತ್ ನಾವೇನ್ ಕೇಳಾಕತ್ತೀವನ? ಇಲ್ಲ, ಬರೀ 1 ಟನ್ ಕಬ್ಬಿಗೆ 3500 ಅಷ್ಟೇ ಕೇಳಾಕತ್ತೀವ. ಅವ್ರು ಕೊಡಬೇಕ. ಅದ್ ನಮ್ ನ್ಯಾಯವಾದ ಬೆಲೆ ಐತಿ. ಈಗ ಸರ್ಕಾರದವ್ರು ಏನ್ ಅನ್ಕೋತಾರು, ಈ ರೈತರೆಲ್ಲ ಹೋರಾಟ ಮಾಡಕತ್ತಾರಪ್ಪ, ನಮ್ ಮ್ಯಾಲ 3500 ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ. ಆದ್ರ ಸರ್ಕಾರದವ್ರಿಗೆ ಹೇಳ್ತನ್ ಕೇಳಿಲ್ಲ, 3500 ನಮ್ ಬೇಡಿಕೆ ಅಲ್ಲ, ನಮ್ ಸ್ವಂತ ಹಕ್ಕ ಐತೆ. ಕಷ್ಟಪಟ್ಟು ಬೆವ್ರ ಹನಿ ಸೋಶಿಯಲ್ ಬೆಳೆದಿರ್ತೀವಿ ನಾವು. ಮತ್ತ ಎಲ್ಲಿವರೆಗೂ ಸರ್ಕಾರದವ್ರ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲೋ ಅಲ್ಲಿವರೆಗೂ ಹೋರಾಟ ನಿಂದ್ರಿಸಂಗಿಲ್ಲ. ಈಗ ರೈತರಷ್ಟ ಹೋರಾಟ ಕೇಳಿದಾರ. ಇನ್ನು ಮುಂದೆ ಏನ್ರ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತ್ಲೆ ಸಾಲ ಕಾಲೇಜ್ ಮಕ್ಳು ಎಲ್ಲ ಹೋರಾಟ ಕೇಳ್ತಾರ. ರೈತರು ಇಡೋರೇ ಯಾರು ಇಲ್ಲ. ಮತ್ತ ರಾಜಕಾರಣಿಗಳು ಎಲ್ಲಾರು ಹಂಚ್ಕೊಂಡ್ ಕುಂತ್ಕೋಬೇಕಾಗೈತ್ ನೋಡ್ರಿ. ಹೇಳ್ತನ್ನ ಬೇಕೇ ಬೇಕು. 1 ಟನ್ ಕಬ್ಬಿಗೆ 3500 ಕೊಡಲೇಬೇಕು. ಮನಿ ಮಠ ಕೆಲಸ ಹೆಂಡತಿ ಮಕ್ಕಳ ಅಂತ ಜಾನುವಾರುಗಳನ್ನ ಎಲ್ಲಾ ಬಿಟ್ಟು ಕೆಲಸ ಮಾಡತ್ತೀರಿ. ಆದ್ರೂ